ಇವತ್ತು ಕೊಟ್ಟಿವಿ. ಇಡೀ ದೇಶನೇ ನಮ್ಮ ಕರ್ನಾಟಕದ ನೋಡ್ತಾ ಇದೆ. ಇವತ್ತು ಬೆಳಿಗ್ಗೆ ಸರ್ವೆ ಕೂಡ ಬಂದಿದೆ. ಕಳೆದ ಈ ಬಾರಿ ನಾನು ಹೇಳ್ತೀನಿ, ಇವತ್ತು 28 ಕ್ಷೇತ್ರದಲ್ಲಿ ಕೂಡ 21ರಿಂದ 22 ಕಾಂಗ್ರೆಸ್ ಪಕ್ಷ ಜಯಬೇರೆ ಆಗುತ್ತೆ. ಅದರಲ್ಲಿ ಮೊದಲನೇ ಸ್ಥಾನವಾಗಿ ಬಳ್ಳಾರಿ ಲೋಕಸಭೆಯ ಅಭ್ಯರ್ಥಿ ನಾವೆಲ್ಲ ಕೂಡ ಒಟ್ಟಾಗಿ ಕೃಷಿ ಮಾಡಿ ನಾವು ಈ ಬಾರಿ ನಾವಿವತ್ತು ಎದೆ ತಟ್ಕೊಂಡು ಹೇಳಿದ್ದೇವೆ, ಮೋಕ ನಂದು ಬಂದ್ರೆ ತಾಕತ್ತಿದ್ರೆ ಈ ಭಾಗದಲ್ಲಿ ನಿಮ್ಗೆ ತಾಕತ್ತಿದ್ರೆ ನೀರು ತಗೊಂಡು ತೋರಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೆ ಈ ಭಾಗದಿಂದ ನಿಮಗೆ ಲೀಡ್ ಕೊಡೋದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ. ಇವತ್ತು ಜಾತಿಗಳಲ್ಲಿ ಧರ್ಮದ ವಿಷ ಬೀಜವನ್ನು ಬಿಚ್ಚುವಂತ ಈ ಬಿಜೆಪಿಗೆ ಇವತ್ತು ಪಕ್ಷ ಇವತ್ತು ನಮ್ಮನ್ನು ಕೆಡಿಸ್ಲಿಕ್ಕೆ ಬರ್ತದೆ. ಇವತ್ತೆಲ್ಲ ಕೂಡ ತಾವೆಲ್ಲರೂ ಕೂಡ ರೈತರು, ಅಣ್ಣ ತಮ್ಮಂದರು, ಯುವಕರು, ಪ್ರತಿಯೊಬ್ಬರ ಹೆಣ್ಮಕ್ಳು ಸುಖವಾಗಿದ್ದೀವಿ. ಇವತ್ತು ಈ ಶಾಂತಿಯನ್ನ ನಮ್ಮ ಕ್ಷೇತ್ರದಲ್ಲಿ ಕಾಪಾಡ್ಕೊಂಡು ಹೋಗೋಣ. ಇಲ್ಲಂದ್ರೆ ಬೇಡ. ಬೇರೆ ಪಕ್ಷದವರು ಇವತ್ತು ಬಂದ್ರೆ ಅವರ ಅಧಿಕಾರಕ್ಕೆ ಅವರು ಕೈ ಕೊಟ್ರೆ ನಿಮ್ಮ ಮನೆಯಲ್ಲಿ 2 ಹೋಳು ಮಾಡುವ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಒಂದು ಕೆಲಸ ವ್ಯವಸ್ಥಿತವಾದಂತ ಪಿತೂರಿ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದೆ. ಇವತ್ತು ದೇಶವನ್ನು ಮಾರ್ಕೊಂಡು ಹೋಗುವಂತ ಇವತ್ತು ಪ್ರಧಾನಮಂತ್ರಿಗಳು, ಬಿಜೆಪಿ ಪಕ್ಷದವರು, ನಿಮಗೆ ಗೊತ್ತಾಗ್ತಿರ್ಲಿಲ್ಲ, ನಮ್ಮ ಹಳ್ಳಿಗಳಲ್ಲಿರುವಂಥವ್ರಿಗೆ ಇವತ್ತು ಪ್ರತಿಯೊಬ್ಬ ಯುವಕರಿಗೆ 2 ಕೋಟಿ ಇವತ್ತು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು, 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ಸುಳ್ಳನ್ನು ಹೇಳ್ಕೊಂಡು ನಮ್ಮೆಲ್ಲ ಮತಗಳನ್ನು ಮಾಡ್ಕೊಂಡು ಇವತ್ತು ಹೇಳ್ತಾರೆ ನಮ್ಮೆಲ್ಲ ಕೂಡ ಜಾತಿಗಳಲ್ಲಿ ಹೋಗ್ಬಿಟ್ಟು ನಮಗೆ ಇವತ್ತು ಇಲ್ಲಿನ ಅಭ್ಯರ್ಥಿಯನ್ನು ನೋಡ್ಬೇಡ್ರಿ, ಇವತ್ತು ಮೋದಿಯನ್ನು ನೋಡ್ರಿ ಅಂತ ಹೇಳ್ತಾರೆ. ಆ ಮೋದಿ ಅವರನ್ನು ಕೂಡ ಇವತ್ತು ಈ ಭಾಗದಲ್ಲಿ ಮೋದಿ ನಡೆಯೋದಿಲ್ಲ, ಬಿಜೆಪಿ ನಡೆಯೋದಿಲ್ಲ, ಇನ್ನೊಂದು ಏನೂ ನಡೆಯಿಲ್ಲ ಅನ್ನೋಂಥ ವಿಚಾರವನ್ನು ಹೇಳ್ತೀನಿ. ಇವತ್ತು ಇಷ್ಟು ಗಟ್ಟಿಯಾಗಿ ಹೇಳುವಂಥದ್ದು ಯಾಕೆ ಧ್ವನಿ ನನಗೆ ಬಂದಿದೆ, ಅದಕ್ಕೆ ಕಾರಣ ನೀವು ಅನ್ನುವಂಥ ವಿಚಾರವನ್ನು ಹೇಳ್ತೀನಿ. ಇವತ್ತು ನೀವೆಲ್ಲ ಸೇರಿ